ಮಂಗಳೂರು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹತ್ಯೆ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ವರ್ಗಾವಣೆ ಮಾಡಲಾಗಿದೆ. ಕೇಸ್ ತನಿಖೆಗೆ ಎನ್ಐ ಹೊಣೆಗಾರಿಕೆ ಈಗ ಎನ್ಐಎ ಗೃಹ ಇಲಾಖೆ ವರ್ಗಾವಣೆ ಮಾಡಿದೆ. ಎನ್ಐಎ ತನಿಖೆಗೆ ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ರು. ಮೇ 1ರಂದು ಬಜ್ಪೆಯಲ್ಲಿ ನಡೆದಿದ್ದಂಥ ಸುಹಾಸ್ ಹತ್ಯೆ ಪ್ರಕರಣ ರಾಷ್ಟ್ರೀಯ ತನಿಖಾ ದಳದಿಂದಲೇ ತನಿಖೆ ಆಗಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದರು. ಈ ಬಗ್ಗೆ ಅಮಿತ್ ಶಾಗೆ ಪತ್ರ ಬರೆಯಲಾಗಿತ್ತು. ಅಲ್ಲಿನ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡದ ಸಂಸದರು ಮೇ 2ರಂದು ಪತ್ರ ಬರೆದಿದ್ದರು. ಇದೀಗ ಅವರ ಪತ್ರಕ್ಕೆ ಸ್ಪಂದನೆ ಸಿಕ್ಕಿದೆ. ಸುಹಾಸ್ ಹತ್ಯೆ ಪ್ರಕರಣವನ್ನು ಎನ್ಐಎ ತನಿಖೆಯನ್ನು ಮಾಡುತ್ತೆ ಅಂತ ಹೇಳಿ ಇದೀಗ ಕೇಂದ್ರ ಗೃಹ ಇಲಾಖೆ ಅದನ್ನು ವರ್ಗಾವಣೆ ಮಾಡಲಾಗಿದೆ. ಸೊ ಇದರ ಮೂಲಕ ಈಗ ಎನ್ಐಎ ಅಧಿಕಾರಿಗಳು ಬಜ್ಪೆಗೆ ಬರ್ತಾರೆ. ಈಗಾಗಲೇ ನಮ್ಮ ರಾಜ್ಯದ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯ ಹಂತದಲ್ಲಿದ್ದಾಗ ಅದನ್ನು ಎನ್ಐಎಗೆ ವರ್ಗಾವಣೆ ಮಾಡಿದ್ದಾರೆ. ಎನ್ಐಎ ಅಧಿಕಾರಿಗಳು ಬಹುತೇಕ ನನ್ನ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೆ ಶಿವಮೊಗ್ಗದಲ್ಲಿ ನಡೆದಿರುವಂಥ ಕೊಲೆಗಳ ತನಿಖೆಯನ್ನು ಕೂಡ ಎನ್ಐಎ ಮಾಡ್ತಾ ಇದೆ. ಬೇರೆ ಬೇರೆ ಪ್ರಕರಣಗಳು ಮತ್ತು ಸುಹಾಸ್ ಶೆಟ್ಟಿಯ ಪ್ರಕರಣ ಹೇಗೆ ಸಾಮ್ಯತೆ ಇದೆಯಾ, ಅದೇ ರೀತಿಯ ಕೋಮು ದ್ವೇಷಕ್ಕೆ ಬಲಿಯಾಯಿತಾ, ಏನು ಕಾರಣ, ಹೇಗಿದು ನಡೀತು, ಇದನ್ನು ಮಾಡಿದಂಥವರು ಅದರ ಹಿಂದಿರುವಂಥ ಪ್ರಚೋದನೆ, ಹೀಗೆ ಪ್ರತಿಯೊಂದನ್ನು ಕೂಡ ಎನ್ಐಎ ಕಲೆ ಹಾಕಲಿದೆ.